ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತಿನ ಲಾಗ್ ಬಂದು ತಿರುಪತಿ ಲಾಗ್ ಆಗಿರುತ್ತೆ. ಪ್ಲೀಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಫಸ್ಟಿಗೆ ಬಂದು ನಾವು ನನ್ನ ದೊಡ್ಡ ಮಗಂಗೆ ಬಂದು ನಾವು ತಿರುಪತಿಗೆ ಕಾರಲ್ಲಿ ಹೋಗಿದ್ವಿ. ಸೊ ಓಕೆ, ಆಗೇನಾಯಿತು ಅಂದರೆ ತುಂಬಾ ಒಂಥರ ಸ್ಟ್ರೈನ್ ಅನ್ನಿಸ್ತು. ಮಕ್ಕಳಿಗೂ ಸ್ವಲ್ಪ ಕಿರಿಕಿರಿ ಆಗುತ್ತೆ, ಮಲ್ಕೊಳ್ಳೋದಾಗಿರೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಆದ್ದರಿಂದ ಟ್ರೈನ್ಗೆ ಹೋದರೆ ಬೆಸ್ಟ್ ಅಂತ ಈ ಸರಿ ಆ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಟ್ರೈನ್ ಬಂದು AC ಸ್ಲೀಪಿಂಗ್ ಕೋಚ್ ತೊಗೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು, ಹೈಜೀನ್ ವೈಸ್ ಆಗಿರ್ಬೋದು, ಮಕ್ಕಳಿಗೆ ಫೆಸಿಲಿಟಿ ಅಂತ ತುಂಬಾ ಚೆನ್ನಾಗಿತ್ತು. ಸೊ ನಾವು ಫೈನಲಿ ಕ್ಯಾಬ್ ಮಾಡಿಕೊಂಡು ರೈಲ್ವೆ ಸ್ಟೇಷನಿಂದ ತಿರುಪತಿಗೆ ರೀಚ್ ಆದ್ವಿ. ಅದು ಫೈನಲಿ ಅಲ್ಲಿಗೆ ರೀಚ್ ಆದಮೇಲೆ ಅಲ್ಲಿ ಬಂದು ತಿರುಪತಿಲಿ ಸ್ಟ್ರಿಕ್ಟಾಗಿ ಸ್ಟಾರ್ಟಿಂಗ್ ಎಂಟ್ರೆನ್ಸೇ ಚೆಕ್ಕಿಂಗ್ ಇರುತ್ತೆ. ಓಕೆ, ತುಂಬಾ ಸ್ಟ್ರಿಕ್ಟ್ ಇರುತ್ತೆ. ಈವನ್ ಅಲ್ಲಿ ಇನ್ನೊಂದು ಏನು ಡಿಸಡ್ವಾಂಟೇಜ್ ಅಂದರೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಸೊ ಅಲ್ಲಿ ಬಂದು ಗ್ಲಾಸ್ ವಾಟರ್ ಬಾಟ್ಲೆ ಯೂಸ್ ಮಾಡೋದು. ಸೊ ಮನೆಯಿಂದ ಸ್ಟೀಲ್ ವಾಟರ್ ಬಾಟ್ಲ್ ಏನಾದ್ರು ತೊಗೊಂಡು ಹೋಗಿದ್ರೆ ಅಲೋ ಮಾಡ್ತಾರೆ. ಸೊ ನಾವು ತೊಗೊಂಡು ಹೋಗಿರಲ್ಲ, ಬಿಡು ಅಲ್ಲೇ ಬಿಸ್ಲೇರಿರುತ್ತೆ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿದ್ವಿ. ಸೊ ಅಲ್ಲಿ ಏನಂದರೆ ವಾಟರ್ ಬಾಟ್ಲಿಗೆ ಬಂದು ಡಬಲ್ ಚಾರ್ಜ್ ಮಾಡ್ತಾರೆ. ಈಗ 20 ರೂಪೀಸ್ ಇದ್ದರೆ 40 ರೂಪೀಸ್ ಆಗಿರುತ್ತೆ. ಸೊ ಆದ್ದರಿಂದ ಸ್ಟೀಲ್ ವಾಟರ್ ಬಾಟ್ಲ್ ತೊಗೊಂಡು ಹೋಗಿದ್ರೆ ಮನೆಯಿಂದ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನಾವು ಜವಳ ಎಲ್ಲ ಮುಗಿಸ್ಕೊಂಡು ನಾವು ಫೈನಲಿ ನಾವು ನಮ್ಮ ರೂಮ್ಗೆ ರೀಚ್ ಆದ್ವಿ. ನೀವು ನೋಡ್ತಾ ಇರ್ಬೋದು ರೂಮ್ ನಾವಿದೆ, ನೀವು ನೋಡ್ತಾ ಇದ್ದೀರಾ. ಈ ರೂಮೇ ತೊಗೊಂಡಿದ್ದು. ತುಂಬಾ ಚೆನ್ನಾಗಿತ್ತು ರೂಮ್ ಎಲ್ಲ ಬಂದು. ಹಾಟ್ ವಾಟರ್ ಆಗಿರ್ಬೋದು, ಫೆಸಿಲಿಟಿ ಎಲ್ಲ ತುಂಬಾ ಹೈಜಿನಿಕ್ ಚೆನ್ನಾಗಿತ್ತು. ಸೊ ನಾವು ದರ್ಶನಕ್ಕೆ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಈವ್ನಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನೈಟ್ ನಾವು ಬಂದು ಈ ರೀತಿ ರೆಡಿ ಆಗಿದ್ವಿ. ನೀವು ಆಲ್ರೆಡಿ ನಾನು ತೋರಿಸಿದ್ದೆ ಈ ಡ್ರೆಸ್ನ ಬಂದು ನನ್ನ ಇಬ್ಬರು ಮಕ್ಕಳದು ರಾಮರಾಜಲ್ಲಿ ತೊಗೊಂಡಿದ್ದು ನನ್ನ ದೊಡ್ಡ ಮಗಂಗೆ. ಸೊ ಇಬ್ಬರು ತುಂಬಾ ಚೆನ್ನಾಗಿ ಕಾಣ್ತಾಯಿದ್ರು. ಎಲ್ಲೇ ಹೇಳ್ತಾಯಿದ್ರು ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾಯಿದ್ದಾರೆ, ಕ್ಯೂಟಾಗಿ ಚೆನ್ನಾಗಿ ಕಾಣ್ತಾಯಿದ್ರು. ಅದು ತಲೆ ಮುಡಿ ಕೊಟ್ಟಿದ್ವಲ್ವ, ಒಂಥರ ಗುಂಡಾಗಿ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಣ್ತಾಯಿದ್ರು. ಇಬ್ಬರು ಸೇಮ್ ಡ್ರೆಸ್ ಹಾಕಬೇಕಂತಿತ್ತು. ಸೊ ತುಂಬಾ ಚೆನ್ನಾಗಿ ಕಾಣ್ತಾಯಿದ್ರು. ಸೊ ಅಲ್ಲಿಂದ ಏನಾಯಿತು ಅಂದರೆ ಇನ್ನೊಂದೇನು ಡಿಸಡ್ವಾಂಟೇಜಸ್ ಅಂದರೆ ತಿರುಪತಿಲಿ ಅಲ್ಲಿ ಮೊಬೈಲು ಅಲೋನೇ ಇಲ್ಲ. ಅದಕ್ಕೆ ನಾವು ಸ್ವಲ್ಪ ರೂಮಲ್ಲೇ ಕೆಲವೊಂದು ಫೋಟೋಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು ಮಾಡ್ಕೋತಾ ಇದ್ವಿ. ಸೊ ಮತ್ತು ಮೊಬೈಲು ಅಲ್ಲೆಲ್ಲೂ ಇಡೋ ಹಾಗೂ ಇಲ್ಲ, ಅಲೋನೇ ಇಲ್ಲ. ಫುಲ್ಲು ವಾಟರ್ ಬಾಟ್ಲ್ ಆಗಿರ್ಬೋದು, ಅಂದರೆ ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಅಲ್ಲಿ ಇನ್ಸೈಡ್ ಅಲೋನೇ ಇಲ್ಲ. ಏನಿದ್ರು ನಾವು ರೂಮಲ್ಲೇ ಬಿಟ್ಟು, ಬಿಕಾಸ್ ಅಲ್ಲಿ ಫೋಟೋ ಗಿಟೋ ಏನೂ ತಗೊಳ್ಳೋದೇ ಆಗಲ್ಲ. ಸೊ ಅದೇ ಒಂದು ಡಿಸಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನಾವು ಅಲ್ಲೇ 2 ಡೇಸ್ ಇರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. 3 ಡೇಸ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಲ್ಲೇ ಇರೋಣ ಅಂತ. ಸೊ ನಮ್ಮ ಹಸ್ಬೆಂಡ್ ಬಂದು ಹೀಗೆ ರೆಡಿಯಾಗಿದ್ದರು. ಇದು ಬಂದು ರಾಮರಾಜಲ್ಲೇ ತೊಗೊಂಡಿದ್ದು. ಸೊ ನೆಕ್ಸ್ಟ್ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೇ ಸ್ವಲ್ಪ ಪ್ಲೇಸಸ್ ಆಗಿರ್ಬೋದು, ಸ್ವಲ್ಪ ಟಾಯ್ಸ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾನು ಬಂದು ಹೀಗೆ ರೆಡಿಯಾಗಿದ್ದೆ. ನಾನು ನನ್ನ ಮಗ ಸ್ವಲ್ಪ ಫೋಟೋ ತೆಗೆಸ್ಕೊಳ್ಳೋಣ ಅಂತಿದ್ದೆ. ಅವನಿಗೆ ಸೊ ಹಾಗೆ ಕೆಲವೊಂದು ಫೋಟೋಗಳನ್ನೆಲ್ಲ ತೆಗೆಸ್ಕೊತಾ ಇದ್ದೆ. ಹಾಗೆ ನನ್ನ ಹಸ್ಬೆಂಡು ನಾನು ಕೂಡ ಒಂದು ವಿಡಿಯೋ ಮಾಡ್ಕೋತಾ ಇದ್ವಿ. ತುಂಬಾ ಚೆನ್ನಾಗಿ ಬರ್ತಿತ್ತು ಫೋಟೋಸ್ ಎಲ್ಲ. ಅಲ್ಲಿ ಫೋಟೋಸ್ ತೆಗೋತಾ ಇದ್ವಿ. ಆಗಲೇ ಕೆಲವೊಂದು ಮಂಕೀಸ್ ಬರ್ತಿತ್ತು, ಅದೊಂದು ಭಯ ಆಗ್ತಿತ್ತು. ಸೊ ನಾವು ಹಾಗೆ ಬಂದು ಈ ನಾಮ ಹಾಕ್ಸ್ಕೊತಾರಲ್ವ, ಅದು ಹಾಕ್ಸ್ಕೋಬೇಕಂತ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಅದನ್ನೇ ಸರ್ಚ್ ಮಾಡ್ತಾ ಇದ್ವಿ. ಅವ್ರು ಅಲ್ಲೇ ಇದ್ದರು. ಸೊ ಅವರು ಹಾಕೋಣ ಅಂತ ಬಂದರು. ಅದಕ್ಕೆ ಮುಂಚೆ ನಾವು ಕೆಲವೊಂದು ಫೋಟೋಸ್ ತೆಗೆಸ್ಕೊತಾ ಇದ್ವಿ. ಸೊ ನಮ್ಮ ಹಸ್ಬೆಂಡ್ ಆಗ ನಿಲ್ಲು ಈಗ ನಿಲ್ಲು ಅಂತಿದ್ರು. ಸೊ ನನ್ನ ಸಣ್ಣ ಮಗ ಅಂತೂ ತುಂಬಾ ಕೋಆಪ್ರೇಟ್ ಮಾಡ್ದ, ಸುಮ್ಮನೆ ಇದ್ದ. ನನ್ನ ದೊಡ್ಡ ಮಗಂಗೆ ಹೋದಾಗಂತೂ ತಿರುಪ್ತಿಗೆ ಎಷ್ಟು ಕಿರಿಕಿರಿ ಮಾಡ್ತಾ ಇದ್ದ ಅಂದರೆ ಅದಕ್ಕೋಸ್ಕರ ನಾವು ಈ ಟೈಮು ಟ್ರೈನಲ್ಲಿ ಹೋಗಿದ್ವಿ. ಸೊ ನೆಕ್ಸ್ಟ್ ಬಂದು ನಾವು ಈ ಥರ ನಾಮ ಹಾಕ್ಸ್ಕೊಂಡ್ವಿ. ಆ್ಯಕ್ಚುಲಿ ಅದು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸ್ಟಾರ್ಟಿಂಗ್ ನನ್ನ ಸಣ್ಣ ಮಗಂಗೆ ಹಾಕುವಾಗ. ಸೊ ನಮ್ಮ ಮಕ್ಕಳಿಗೆಲ್ಲ ಹಾಕ್ತಾಯಿದ್ರು. ಸೊ ನೆಕ್ಸ್ಟ್ ಬಂದು ನಮ್ಮ ಹಸ್ಬೆಂಡ್ ಹಾಕ್ಸ್ಕೊತಾ ಇದ್ರು. ನನ್ನ ಸಣ್ಣ ಮಗ ದೊಡ್ಡ ಮಗಂಗೆಲ್ಲ ಹಾಕ್ಸ್ಕೊಂಡು ನನ್ನ ನಾದಿನಿ ಮಕ್ಕಳಿಗೆಲ್ಲ ಹಾಕ್ಸ್ಕೊಂಡು ನಾನು ಹಾಕ್ಸ್ಕೊಂಡೆ. ಆ ವಿಡಿಯೋ ಎಲ್ಲ ಮಿಸ್ ಆಗಿಬಿಟ್ಟಿದೆ, ನೀವು ರೀಲ್ಸಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಬಂದು ಕೆಲವೊಂದು ಟಾಯ್ಸ್ ಆಗಿರ್ಬೋದು, ಸ್ವಲ್ಪ ಏನೇನೋ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು. ಹಾಗೆ ಕೆಲವೊಂದು ಫೋಟೋ ಫ್ರೇಮ್ಸ್ ಬೇಕಿತ್ತು ನಮಗೆ ತಿರುಪತಿ ವೆಂಕಟರಮಣಂದು. ಸೊ ನನ್ನ ಮಗ ನೀವು ನೋಡ್ತಾ ಇರ್ಬೋದು ಅಲ್ಲಿ ವಾಚ್ ಹೇಗೆ ರಜ್ಜಿನ ಕಾಡಿಸ್ತಾ ಇದ್ದಾನೆ ಅಂತ. ಸೊ ಹಾಗೆ ನೋಡ್ತಾ ಹೋದ್ವಿ. ತುಂಬ ಶಾಪ್ಸ್ ಇದೆ. ಎಷ್ಟು ಕ್ರೌಡ್ ಇತ್ತು ಅಂದರೆ ಸಖತ್ತು ಕ್ರೌಡ್ ಇತ್ತು. ಹೇಳೋಕ್ಕೆ ಆಗ್ತಿರ್ಲಿಲ್ಲ. ನಮಗೆಲ್ಲ ಮಕ್ಕಳದೇ ಭಯ ಆಗಿತ್ತು, ಎಲ್ಲಿ ಕಳೆದೋಗ್ಬಿಡ್ತಾರೋ ಅಂತ. ಅದು ಬೇರೆ ಮೊದಲೇ ಸಣ್ಣರಲ್ವಾ. ಸೊ ಅದು ಬೇರೆ ಲ್ಯಾಂಗ್ವೇಜ್ ಬೇರೆ ಇರುತ್ತೆ. ಸೊ ಅಲ್ಲಿ ಹೋದರೆ ಏನಂದರೆ ತಿರುಪತಿಗೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಅದೆಲ್ಲ ನೋಡೋಕ್ಕೆ ಒಂಥರ ಖುಷಿ. ನಮಗಂತೂ ಇನ್ನೂ ಒಂದು 2 ಡೇಸ್ ಅಲ್ಲೇ ಇದ್ಬೇಡ ಅನಿಸ್ಬಿಟ್ಟಿತ್ತು. ಅಷ್ಟು ನೀಟ್ನೆಸ್ ಇರುತ್ತೆ, ಅಷ್ಟು ಜನ ಇದ್ದರು, ಎಷ್ಟು ಕ್ಲೀನ್ ಮೇಂಟೈನ್ ಮಾಡಿರ್ತಾರೆ ಅಂದರೆ ಹೇಳೋಕ್ಕೆ ಆಗಲ್ಲ. ಅಲ್ಲಿಂದ ಇದಾಗಿರ್ಬೋದು, ಈವನ್ ರೆಸ್ಟ್ ರೂಮ್ ಆಗಿರ್ಬೋದು, ಎಷ್ಟು ನೀಟಾಗಿರುತ್ತೆ. ವಯಸ್ಸಾದವ್ರಿಗೆ ಫೆಸಿಲಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಅಲ್ಲಂತೂ. ದರ್ಶನ ಎಲ್ಲ ಸೊ ಆಯಿತು. ಸ್ವಲ್ಪ ಹೊತ್ತು ತುಂಬ ಹೊತ್ತು ಓಡಾಡಿದ್ವಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಇದ್ವಿ. ಹಾಗೆ ನಾವು ನೋಡ್ತಾ ಇದ್ವಿ, ಅಲ್ಲೊಂದು ಅನಿಮಲ್ ಹೋಗ್ತಾ ಇತ್ತು. ಸೊ ಫೈನಲಿ ನಾವು
ಊಟ ಎಲ್ಲ ಮುಗಿಸ್ಕೊಂಡು ನಾವು ರೂಮಿಗೆ ಹೋಗೋಣ ಅಂತ ಹೋದ್ವಿ. ಇದು ಬಂದು ನೆಕ್ಸ್ಟ್ ಡೇ ನಾವು ಕೆಲವೊಂದು ಪ್ಲೇಸ್ ನೋಡಬೇಕಿತ್ತು. ಸೊ ಆದ್ದರಿಂದ ನಾವು ರೆಡಿಯಾಗಿ ನಾನು ಬಂದು ಹೀಗೆ ರೆಡಿಯಾಗಿದ್ದೆ. ಸೊ ಹಾಗೆ ಒಂದು ಕೆಲವೊಂದು ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಮಾರ್ನಿಂಗ್ ನಾವು 9 ಓ ಕ್ಲಾಕಿಗೆ ಬಿಟ್ಟಿದ್ವಿ. ಸೊ ಹಾಗೆ ಅಲ್ಲಿ ಒಂದು ಪ್ಲೇಸ್ ನೋಡೋಣ ಅಂತ ಹೋದ್ವಿ. ಆ್ಯಕ್ಚುಲಿ ಮ್ಯೂಸಿಯಮ್ಮು ತುಂಬಾ ಚೆನ್ನಾಗಿತ್ತು. ಹಳೆ ಕಾಲದ ಕೆಲವೊಂದು ಐಟಮ್ಸ್ ಎಲ್ಲ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ನಿಮಗೇನಾದರೂ ಈ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್, ಬಾಯ್.